ಎಲ್ರಿಗೂ ನಮಸ್ಕಾರ. ಇಂದದನ್ನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. D20 ಚಾರ್ಟ್, ಡಿವಿಷನಲ್ ಚಾರ್ಟ್ 20, ಇದರ ಬಗ್ಗೆ ಇವತ್ತಿನ ದಿವಸ ನೋಡೋಣ. ಹಾಗಾದರೆ D20 ಚಾರ್ಟ್ ನಮಗೆ ಏನನ್ನು ಹೇಳುತ್ತೆ? ಇದು ತಮಗೆ ಕುಂಡಲಿ ಎನ್ನುವಂತಹ ಆ್ಯಪಲ್ಲಿ ಸಿಗುತ್ತೆ. ಪ್ಲೇಸ್ಟೋರಿಂದ ತಾವು ಡೌನ್ಲೋಡ್ ಮಾಡ್ಕೋಬೋದು. D20 ಚಾರ್ಟ್ ನಮಗೆ ವ್ಯಕ್ತಿಯ ಆಧ್ಯಾತ್ಮಿಕ ಜೀವನದ ಬಗ್ಗೆ ಹೇಳುತ್ತೆ. ಅವನ ಆಧ್ಯಾತ್ಮಿಕ ಪಯಣ, ಅವನಿಗೆ ಆಧ್ಯಾತ್ಮದಲ್ಲಿ ಎಷ್ಟು ಇಚ್ಛೆ ಇದೆ, ಪೂಜೆ ಪುನಸ್ಕಾರ ಜಪಾಯುಗಳಲ್ಲಿ ಇಂಟ್ರೆಸ್ಟ್ ಇದೆಯಾ, ಅಥವಾ ಬೇರೆ ರೀತಿಯಲ್ಲಿ ಅವನು ಆಧ್ಯಾತ್ಮಿಕವಾಗಿ ತೊಡಗಿಕೊಳ್ತಾನ, ಅಥವಾ ಜಪ ಸಾಧನೆಯನ್ನು ಮಾಡ್ತಾನ, ಅಥವಾ ಸನ್ಯಾಸದ ಭಾವನೆಯನ್ನು ಹೊಂದಿದಾನ. ಈ ರೀತಿಯಾಗಿ ವ್ಯಕ್ತಿಯ ಆಧ್ಯಾತ್ಮಿಕ ಜೀವನದ ಒಂದು ಪುಸ್ತಕವಾಗಿ D20 ಕೆಲಸ ಮಾಡುತ್ತೆ. ಇಲ್ಲಿ D20ಯನ್ನು ಅಧ್ಯಯನ ಮಾಡೋದ್ರ ಜೊತೆಗೆ ನಾವು ಲಗ್ನ ಕುಂಡಲಿಯನ್ನು ಇಟ್ಕೋಬೇಕಾಗತ್ತೆ. ಲಗ್ನ ಕುಂಡಲಿಯಲ್ಲಿ ಹೇಗಿತ್ತು ಹಾಗೆ ಅದನ್ನು D20ಯಲ್ಲಿ ಹೇಗಿತ್ತು ಅನ್ನೋದನ್ನು ನೋಡಬೇಕಾಗತ್ತೆ. ಇಲ್ಲಿ ಲಗ್ನ ಕುಂಡಲಿ ಮತ್ತು D20ಯನ್ನು ಜೊತೆಯಲ್ಲಿಟ್ಕೊಂಡು ಅಧ್ಯಯನ ಮಾಡಿದಾಗ ನಮಗೆ ವ್ಯಕ್ತಿಯ ಒಂದು ಆಧ್ಯಾತ್ಮಿಕ ಜರ್ನಿ ಹೇಗಿದೆ ಅಂತ ಗೊತ್ತಾಗುತ್ತೆ. ಅವನ ಒಂದು ತನ್ನ ಸಮುದಾಯದ ಜೊತೆ ಸೇರಿ ಅವನು ಪೂಜಾ ಅಥವಾ ಯಾವುದಾದ್ರೂ ಕೀರ್ತನೆ ಈ ಥರದ್ರಲ್ಲಿ ತೊಡಗಿಕೊಳ್ತಾನ, ಅಥವಾ ತನ್ನಷ್ಟತೆಗೆ ತಾನೇ ಅವನಿಗೆ ಬಹಳಷ್ಟು ಗೊತ್ತಿರುತ್ತೆ, ಬಹಳಷ್ಟು ತಿಳಿದಿರುತ್ತೆ, ಆಧ್ಯಾತ್ಮಿಕವಾಗಿ ಗುಪ್ತವಾಗಿ ಸಾಧನೆಯನ್ನು ಮಾಡ್ತಾ ಇರ್ತಾನೆ. ಆದರೆ ಯಾರಿಗೂ ಸಹ ತಿಳಿಸ್ತಾ ಇರಲ್ಲ ತನ್ನ ಸಾಧನೆ ಏನು, ತಾನು ಯಾವ ಮಾರ್ಗದಲ್ಲಿ ಸಾಗ್ತಾ ಇದ್ದಾನೆ, ಮತ್ತು ಅವನಿಗೆ ಅರಿವಿರುತ್ತೆ ತಾನು ಆಧ್ಯಾತ್ಮಿಕ ಮಾರ್ಗದಲ್ಲಿ ಎಲ್ಲಿವರೆಗೆ ಪ್ರಯಾಣವನ್ನು ಬೆಳೆಸಿದ್ದೇನೆ ಅಂತ. ಈ ರೀತಿಯಾಗಿ ಒಂದು ಆಧ್ಯಾತ್ಮಿಕ ಜೀವನದ ಬಗ್ಗೆ, ಆಧ್ಯಾತ್ಮಿಕ ವ್ಯಕ್ತಿತ್ವದ ಬಗ್ಗೆ ಹೇಳ್ತಕ್ಕಂಥದ್ದು D20 ಚಾರ್ಟ್. ಹಾಗಾದರೆ ಇದರಲ್ಲಿ ಯಾವ ಯಾವ ಮನೆಗಳು ಏನನ್ನು ಹೇಳುತ್ತೆ, ನಾವು D1 ಚಾರ್ಟಲ್ಲಿ ಯಾವ ಮನೆ ಏನು ಹೇಳುತ್ತೆ ಅನ್ನೋ ರೀತಿಯಲ್ಲೇ D20ಯನ್ನು ನಾವು ಅಧ್ಯಯನ ಮಾಡಲ್ಲ. ಭಲೆ ವಿಧಾನ ಒಂದೇ ಇರ್ಬೋದು, ಆದರೆ ಸ್ವಲ್ಪ ಭಿನ್ನವಾಗಿದೆ. ಯಾಕೆ ಅಂತಂದರೆ 6, 8, 12 ನಾವು ದುಸ್ಥಾನ ಅಂತ ಹೇಳ್ತೇವೆ ಯಾವುದು ಲಗ್ನ ಚಾರ್ಟನ್ನು ಸ್ಟಡಿ ಮಾಡುವಾಗ. ಅದೇ 8 ಮತ್ತು 12ನೇ ಮನೆ ಬಹಳ ಮುಖ್ಯವಾಗುತ್ತೆ D20 ಚಾರ್ಟಲ್ಲಿ. ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಜೀವನದ ಬಗ್ಗೆ ತಿಳ್ಕೋಬೇಕಾದ್ರೆ 8 ಮತ್ತು 12ನೇ ಮನೆ, ಅದರಲ್ಲೂ 8ನೇ ಮನೆ ಬಹಳ ಇಂಪಾರ್ಟೆಂಟ್. ನಾವು ತುಂಬ ಅಡೆತಡೆಯ ಮನೆ, ತುಂಬ ಸ್ಟ್ರೆಸ್ ಕೊಡುವಂಥ ಮನೆ 8ನೇ ಮನೆ ಅಂತ ಹೇಳ್ತೇವೆ. ಆದರೆ ಅದೇ 8ನೆಯ ಮನೆ ಇಲ್ಲಿ ವ್ಯಕ್ತಿಗೆ ವರದಾನವಾಗುತ್ತೆ. ಅದಕ್ಕೆ ಇಲ್ಲಿ ಸ್ವಲ್ಪ ವಿಭಿನ್ನವಾಗಿ ನಾವು ಮನೆಗಳ ಬಗ್ಗೆ ನೋಡ್ತೇವೆ. ಹಾಗೆಯೇ ಯಾವ ಮನೆಗಳನ್ನು ನಾವು ತಗೋಬೇಕು, ಯಾವ ಮನೆ ಏನನ್ನು ಹೇಳುತ್ತೆ, ಇದರಲ್ಲಿ ಯಾವ ಗ್ರಹಗಳನ್ನು ಕನ್ಸಿಡರ್ ಮಾಡಬೇಕು ಅನ್ನೋದನ್ನೆಲ್ಲ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಮನೆಗಳ ಬಗ್ಗೆ ನೋಡೋಣ. ಆನಂತರವಾಗಿ ಅದರ ಕೆಲವೊಂದು ರೂಲ್ಸ್ಗಳ ಬಗ್ಗೆ ನೋಡೋಣ. ಆನಂತರ ಒಂದೆರಡು ಕುಂಡಲಿಯ ಎಕ್ಸಾಂಪಲ್ಲು ಸಹ ನೋಡೋಣ. ಸರಿ, ಈಗ ಒಂದನೆಯ ಮನೆ ವ್ಯಕ್ತಿಯ ಒಂದು ಸ್ಟ್ರಾಂಗ್ ಸ್ಪಿರಿಚುಯಾಲಿಟಿ, ಅಂದರೆ ಆಧ್ಯಾತ್ಮ ಹೇಗಿದೆ. ಒಂದು ವೇಳೆ ಲಗ್ನ ತುಂಬ ಸ್ಟ್ರಾಂಗ್ ಆಗಿತ್ತು ಅಂತಂದರೆ ವ್ಯಕ್ತಿಯಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಆಧ್ಯಾತ್ಮದ ಬಗ್ಗೆ ಅಂತ ಅರ್ಥ. ಅಂದರೆ ಅವನು ಆಶೀರ್ವಾದವನ್ನು ಹೇಗೆ ಪಡೆದುಕೊಳ್ತಾನೆ, ಒಂದು ಆಧ್ಯಾತ್ಮ ಮಾರ್ಗದ ಮುಖಾಂತರವಾಗಿ ಅವನು ಏನು ಒಂದು ಆಧ್ಯಾತ್ಮವನ್ನು ಪಾಲನೆ ಮಾಡ್ತಿದ್ದಾನೆ, ಅದರಲ್ಲಿ ಅವನಿಗೆ ಆಶೀರ್ವಾದ ಸಿಗ್ತಿದೆಯಾ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದು 1ನೇ ಮನೆಯಿಂದ. 2ನೇ ಮನೆ ವ್ಯಕ್ತಿಯ ಸಂಸ್ಕಾರವನ್ನು ಹೇಳುತ್ತೆ. ಅವನ ಒಂದು ಪೂಜೆ, ಅವನ ಒಂದು ಪಾಠಗಳು, ಪೂಜಾ ಪಾಠಗಳು ಹೇಗಿರುತ್ತೆ, ಮತ್ತು ಅವನ ಆಧ್ಯಾತ್ಮದ ಬಗ್ಗೆ ಅವನು ಹೇಳ್ತಕ್ಕಂಥ ಶಬ್ದಗಳು ಹೇಗಿರುತ್ತೆ. ಕೆಲವರು ಆಧ್ಯಾತ್ಮಿಕತೆ ಬಗ್ಗೆ ಹೇಳ್ತಾ ಇರ್ತಾರೆ, ಆದರೆ ಶಬ್ದಗಳು ಸ್ವಲ್ಪ ಕಟುವಾಗಿ, ಅಂದರೆ ತನ್ನನ್ನು ತಾನು ಶ್ರೇಷ್ಠ ಅನ್ನೋ ಭಾವನೆಯಿಂದ, ಬೇರೆಯವರಿಗೆ ಅಷ್ಟು ಆಧ್ಯಾತ್ಮ ತಿಳಿದಿಲ್ಲ ಅನ್ನೋ ಭಾವನೆಯಿಂದಾಗಲಿ ಈ ರೀತಿ ಹೇಳುವಂಥದ್ದು ಕೆಲವೊಮ್ಮೆ ನಡೆಯುತ್ತೆ. ಅದಕ್ಕೆ ನಾವು ಯಾವ ಗ್ರಹಗಳನ್ನೆಲ್ಲ ನೋಡಬೇಕು ಅನ್ನೋದನ್ನು ಆನಂತರ ನೋಡೋಣ. ಇದರಲ್ಲಿ ಮುಖ್ಯವಾಗಿ ವ್ಯಕ್ತಿಯ ಒಂದು ಮಾತುಗಳನ್ನು ಸಹ ಸಂಸ್ಕಾರವನ್ನು ನಾವಿಲ್ಲಿ ನೋಡ್ಬೋದು. ಇನ್ನು 3ನೇ ಮನೆ ವ್ಯಕ್ತಿಯ ಒಂದು ಮೈಂಡ್ ಕಂಟ್ರೋಲ್ ಹೇಗಿದೆ, ಮನಸ್ಸನ್ನು ಹೇಗೆ ನಿಗ್ರಹಿಸ್ತಾನೆ, ಮತ್ತು ಅವನ ಒಂದು ಅದಕ್ಕೆ
ಈಗ ಒಂದು ಪೂಜೆ ಪುನಸ್ಕಾರಕ್ಕೆ ಅಥವಾ ಒಂದು ಎಲ್ಲಾದರೂ ಒಂದು ಶಾರ್ಟ್ ಆಗಿ ಯಾತ್ರೆ ಮಾಡಬೇಕು ಅಂತಂದರೆ ಹೇಗೆ ಅವನು ಯಾತ್ರೆಗಳನ್ನ ಮಾಡ್ತಾನೆ, ಮತ್ತು ಅವನ ದಿನನಿತ್ಯದ ಪೂಜೆ ಜಪ ತಪಗಳು ಹೇಗಿರುತ್ತೆ, ಗುರುವಿನ ಉಪದೇಶಗಳನ್ನು ಅವನು ಹೇಗೆ ಫಾಲೋ ಮಾಡ್ತಾನೆ, ಅದನ್ನು ಹೇಗೆ ಸ್ವೀಕಾರ ಮಾಡ್ತಾನೆ, ಅವನ ದಿನನಿತ್ಯದ ಆಧ್ಯಾತ್ಮ ಅಭ್ಯಾಸಗಳು ಹೇಗಿದೆ, ಮತ್ತು ಮುಖ್ಯವಾಗಿ ಹಠ ಸಾಧನೆ ಹೇಗಿದೆ, ಅಂದರೆ ನಾನು ಮಾಡಲೇಬೇಕು ಅನ್ನುವಂತಹ ಹಠ ಅಲ್ಲಿ ಎಷ್ಟರ ಮಟ್ಟಿಗಿದೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಇನ್ನು 4ನೆಯ ಮನೆ ವ್ಯಕ್ತಿಯ ಒಂದು ಚರಿತ್ರೆಯ ಬಗ್ಗೆ ಹೇಳುತ್ತೆ. ಚರಿತ್ರೆ ಅಂತಂದರೆ ಏನು, ಇಲ್ಲಿ ವ್ಯಕ್ತಿಗೆ ಒಂದು ನಂಬಿಕೆ, ವಿಶ್ವಾಸ, ಅಧ್ಯಾತ್ಮದ ಬಗ್ಗೆ ಎಷ್ಟಿದೆ, ಅವನಿಗೆ ಅದರಲ್ಲಿ ಖುಷಿ ಎಷ್ಟಿದೆ, ಸಮಾಜದ ಪ್ರತಿ ಅವನು ಎಷ್ಟು ಒಳ್ಳೆಯ ಕರ್ಮಗಳನ್ನು ಮಾಡ್ತಾನೆ, ಅವನಿಗೆ ಸಹನೆ ಎಷ್ಟಿದೆ. ಈ ಆಧ್ಯಾತ್ಮ ಮಾರ್ಗದಲ್ಲಿ ಸಾಗುವಾಗ ಬಹಳಷ್ಟು ಎದುರಾಗತ್ತೆ, ಕಷ್ಟಗಳು, ನಷ್ಟಗಳು, ತೊಂದರೆಗಳು ಎಲ್ಲ. ಆದರೆ ಅವನು ಅದನ್ನು ಸಹನೆಯಿಂದ ಹೇಗೆ ದಾಟ್ತಾನೆ. ಈಗ ಸಂಸಾರದಲ್ಲಿ ಇರುವಾಗ ಭಾಳಷ್ಟು ಅಡ್ಡಿ ಆತಂಕಗಳು, ಎಷ್ಟೋ ಜನರು ಹೇಳ್ತಾರಲ್ಲ, ನನಗೆ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನೆಲ್ಲ ಫಾಲೋ ಮಾಡೋದಕ್ಕೆ. ಕೆಲವರು ಹೇಳ್ತಾರೆ ನಾನೇನೋ ಒಂದು ಮಾಡ್ತಾ ಇರ್ತೀನಿ, ಮನೆಯಲ್ಲಿ ತುಂಬ ಶಬ್ದ ಮಾಡ್ತಾರೆ, ಗಲಾಟೆ ಮಾಡ್ತಾರೆ ಅಂತ. ಈ ರೀತಿ. ಆದರೆ ಸಹನೆ ಎಷ್ಟಿದೆ, ಅವನ ಒಂದು ಮೆಡಿಟೇಷನನ್ನು ಹೇಗೆ ಮಾಡ್ತಾನೆ, ಅವನು ಪ್ರತಿಯೊಂದು ಆ ರೀತಿ ಮೆಡಿಟೇಷನ್ ಇರ್ಬೋದು, ಪೂಜೆ ಇರ್ಬೋದು, ಜಪ ಇರ್ಬೋದು, ಅಧ್ಯಾತ್ಮದ ಯಾವುದೇ ಒಂದು ಅವನು ಕ್ರಿಯೆಯಲ್ಲಿ ತೊಡ್ಕೊಂಡಿರ್ಬೋದು, ಅದನ್ನು ಹೇಗೆ ಅವನು ಫಾಲೋ ಮಾಡ್ತಾನೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. 5ನೇ ಮನೆ ಮಂತ್ರ ಸಿದ್ಧಿ. ವ್ಯಕ್ತಿಗೆ ಜಪ ತಪ ಸಾಧನೆ, ಏನು ತಪಸ್ಸು ಅಂತ ಹೇಳ್ತೀವಿ, ಅದರಲ್ಲಿ ಅವನಿಗೆ ಸಿದ್ಧಿ ಹೇಗಿದೆ. ಈಗ ಮಂತ್ರ ಜಪ ಮಾಡ್ತಾನೆ ಅಂದರೆ ಅದರ ಸಿದ್ಧಿ ಹೇಗಿದೆ, ಅವನ ಗುರಿ ಹೇಗಿದೆ, ಅವನ ಭಕ್ತಿ ಹೇಗಿದೆ, ಅವನ ಭಾವನೆಗಳು ಹೇಗಿದೆ, ಪ್ರಾರ್ಥನೆಯ ಪ್ರತಿ ಅವನ ವಿಚಾರಗಳು ಹೇಗಿದೆ, ತಿಳುವಳಿಕೆ ಹೇಗಿದೆ, ಆಧ್ಯಾತ್ಮದ ಬಗೆಗಿನ ಅವನ ಒಳ ಭಾವನೆಗಳು ಹೇಗಿದೆ, ಒಳ ನೋಟ ಹೇಗಿದೆ. ಇದು ಪೂರ್ವ ಪುಣ್ಯ ಸ್ಥಾನ ಕೂಡ. ಇದು ನಮ್ಮ ಒಂದು ಆಧ್ಯಾತ್ಮ ಬೆಳವಣಿಗೆಯನ್ನು ತೋರಿಸುತ್ತೆ. ಇನ್ನು 6ನೇ ಮನೆ. 6ನೇ ಮನೆ ಮುಖ್ಯವಾಗಿ ಮಂತ್ರ ಸಿದ್ಧಿಗಾಗಿ ಅಥವಾ ಜಪ ತಪಕ್ಕಾಗಿ ಅಥವಾ ವ್ಯಕ್ತಿಯ ಒಂದು ಆಧ್ಯಾತ್ಮ ಜೀವನದಲ್ಲಿನ ಅಡೆತಡೆಗಳನ್ನು ತೋರಿಸುತ್ತೆ. ವ್ಯಕ್ತಿಗೆ ಏನೆಲ್ಲ ಅಡೆತಡೆಗಳು ಬರುತ್ತೆ, ಅವನ ಸಾಧಕಕ್ಕೆ, ಅವನ ಒಂದು ಅಂದರೆ ಸಾಧನೆಗೆ, ಒಬ್ಬ ಸಾಧಕನಾಗಿ ಹೊರಹೊಮ್ಮೋದಕ್ಕೆ ಏನೆಲ್ಲ ಅಡೆತಡೆಗಳು ಅವನಿಗೆ ಜೀವನದಲ್ಲಿ ಬರುತ್ತೆ ಅನ್ನುವಂಥದ್ದನ್ನು ಹೇಳುತ್ತೆ. ಎಷ್ಟೋ ಜನರಿಗೆ ಆಧ್ಯಾತ್ಮದಲ್ಲಿ ಒಂದು ಏನೋ ಜಪ ಮಾಡಬೇಕು ಅಂತಂದ್ರೂ ತುಂಬ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಕೆಲವರು ಹೇಳ್ತಾರೆ ನಾನು ಆ ಪೂಜೆ ಮಾಡಬೇಕು ಅಂದ್ಕೊಳ್ತೀನಿ, ಆ ವ್ರತ ಮಾಡ್ಕೊಳ್ಬೇಕು ಅಂದ್ಕೊಳ್ತೀನಿ, 2 ವರ್ಷದಿಂದ ಅಂದ್ಕೊಳ್ತಾನೆ ಇದ್ದೀನಿ, ಆಗ್ತಾನೇ ಇಲ್ಲ. ಏನಾದರೂ ಒಂದು ಅಡೆತಡೆ ಬರುತ್ತೆ. ನಾನು ಈ ಪೂಜೆಯನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಎಷ್ಟೋ ಅಡೆತಡೆ ಬರುತ್ತೆ. ನಾನೊಂದು ಹರಕೆ ಹೊತ್ಕೊಂಡಿದ್ದೆ, ಅದನ್ನು ತೀರ್ಸೋಕ್ಕೆ ನನಗೆ ಹೋಗೋಕ್ಕಾಗ್ತಿಲ್ಲ. ಅಥವಾ ನಾನು ಇಂಥಲ್ಲಿ ಯಾತ್ರೆಗೆ ಹೋಗಬೇಕು ಅಂದ್ಕೊಳ್ತಿದ್ದೀನಿ, ಆದರೆ ನನಗೆ ಈ ಧಾರ್ಮಿಕ ಯಾತ್ರೆಗಳನ್ನ, ಆಧ್ಯಾತ್ಮಿಕ ಯಾತ್ರೆಗಳನ್ನ ನನಗೆ ಮಾಡೋದಕ್ಕಾಗ್ತಾ ಇಲ್ಲ. ಅಥವಾ ನಾನು ಎಷ್ಟೋ ಸರಿ ಅಂದ್ಕೊಂಡಿದ್ದೀನಿ ಚರ್ಚಿಗೆ ಹೋಗಬೇಕು, ಅಥವಾ ನಾನು ಏನಂತಂದರೆ ಅಂದ್ಕೊಳ್ತೀನಿ ನನ್ನ ಒಂದು ಸಾಧನೆ ಮಾಡಬೇಕಾದ್ರೆ ನನಗೆ ಒಂದು ಚರ್ಚಿಗೂ ಹೋಗೋಕ್ಕಾಗ್ತಿಲ್ಲ. ಇದೆಲ್ಲ ಏನು ಅಂತಂದರೆ ವ್ಯಕ್ತಿಯ ಆಧ್ಯಾತ್ಮಿಕ ಜೀವನಕ್ಕೆ ಬರ್ತಕ್ಕಂತಹ ಅಥವಾ ದಿನನಿತ್ಯದ ಕೆಲವೊಂದು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಬರ್ತಕ್ಕಂತಹ ಅಡೆತಡೆಗಳನ್ನ ತೋರಿಸುತ್ತೆ. ಯಾಕೆ ಅಂತಂದರೆ ಇದು 5ನೇ ಮನೆಗೆ ಮಾರಕ ಮನೆ ಆಗಿದೆ. ಅಂದರೆ ವ್ಯಕ್ತಿಗೆ ಅಧ್ಯಾತ್ಮದಲ್ಲಿ ಬರ್ತಕ್ಕಂತಹ ಚಿಂತೆಯನ್ನು, ಕಷ್ಟವನ್ನು ತೋರಿಸುತ್ತೆ. ಆದರೆ 6ನೇ ಮನೆ ಒಂದು ವೇಳೆ ಖಾಲಿ ಇತ್ತು ಅಂತಂದರೆ ವ್ಯಕ್ತಿಗೆ ದೃಢತೆಯಿಂದ ವ್ಯಕ್ತಿ ಹೋರಾಟ ಮಾಡ್ತಾನೆ, ನನಗೆ ಇದರಲ್ಲಿ ಮುಂದುವರಿಬೇಕು, ಕೆಲವೊಂದು ಸಾಧನೆಗಳನ್ನ ಮಾಡಬೇಕು, ಸ್ವಲ್ಪನಾದರೂ ನಾನು ಇದನ್ನೆಲ್ಲ ಮಾಡಬೇಕು ಅಂತಕ್ಕಂಥದ್ದು. ಈ ರೀತಿಯ ಹೋರಾಟದಲ್ಲಿ ಅವನು ಗೆದ್ದು ಸಮಾಜ ಸೇವೆಯಲ್ಲಿ ತತ್ಪರನಾಗ್ತಾನೆ. ಇನ್ನು 7ನೇ ಮನೆಗೆ ನಾವು ನೋಡಿದಾಗ ಇದು ಧ್ಯಾನದ ಮನೆ, ಶಾಂತಿ ಮತ್ತು ಆಧ್ಯಾತ್ಮಿಕತೆಯ ಒಂದು ಪರಿಣಾಮಗಳನ್ನು ತೋರಿಸ್ತಕ್ಕಂಥ ಮನೆ. ಇದು ಒಂದು ಸಮುದಾಯವನ್ನು ತೋರಿಸುತ್ತೆ. ಅಂದರೆ ಸಮುದಾಯದಲ್ಲಿ ಎಲ್ಲರೂ ಸೇರಿ ಭಜನೆ ಮಾಡೋದು. ಕೆಲವರೇನು ಅವ್ರು ಕರೀತಾರೆ ಅದಕ್ಕೆ ಹೋಗ್ತೀನಿ, ನಾನು ಅಲ್ಲಿ ಭಜನೆ ಕೂತ್ಕೊಳ್ತೀನಿ, ಎಲ್ಲರೂ ಮಾಡ್ತಾರೆ ನಾನು ಮಾಡ್ತೀನಿ, ಈ ರೀತಿ. ಅಂದರೆ ಸಮುದಾಯದ ಜೊತೆಗೆ ಸೇರಿ ಕೆಲವರು ಈ ರೀತಿ ಭಜನೆಯನ್ನು ಅಥವಾ ಏನಾದರೂ ಒಂದು ಕೀರ್ತನೆಯನ್ನು ಹೇಳ್ತಕ್ಕಂಥದ್ದು ಅಥವಾ ಅದರಲ್ಲಿ ಭಾಗಿಯಾಗ್ತಕ್ಕಂಥದ್ದು. ಮತ್ತು ಕೆಲವೊಂದು ದಾನ ಧರ್ಮ ಇತ್ಯಾದಿಗಳನ್ನ, ಕೆಲವರಿಗೆ ನನಗೆ ದೇವರು ಅದರಲ್ಲೆಲ್ಲ ಏನೂ ಆಸಕ್ತಿ ಇಲ್ಲ, ಒಂದು ದಾನ, ಏನೋ ಒಂದು ಒಳ್ಳೆಯ ಹೆಸರಲ್ಲಿ ಒಂದು ಏನೋ 4 ಜನರಿಗೆ ಊಟ ಹಾಕ್ತಿದ್ದಾರೆ, ಹಾಕೋಣ, ಈ ರೀತಿ ಇರುತ್ತೆ. ಅಂದರೆ ವ್ಯಕ್ತಿಯ ಮುಖ್ಯವಾಗಿ ಸಮುದಾಯದಲ್ಲಿ ಸೇರಿಕೊಂಡು ಅವನು ಮಾಡ್ತಕ್ಕಂಥ ಆಚರಣೆ ಪ್ರತಿ ಇದು ತಿಳಿಸುತ್ತೆ.
ಆಧ್ಯಾತ್ಮಿಕತೆಯ ಬೆಳವಣಿಗೆ, ವ್ಯಕ್ತಿ ಯಾವ ರೀತಿ ಸಮುದಾಯದಲ್ಲಿ ಸೇರಿಕೊಂಡು ಮುಂದಕ್ಕೆ ಹೋಗ್ತಿರ್ತಾನೆ ಈ ರೀತಿ ಎಲ್ಲ ಆಚರಣೆ ಮಾಡಿಕೊಂಡು ಅಂತಕ್ಕಂಥದ್ದನ್ನು ತೋರಿಸುತ್ತೆ. ಇನ್ನು 8ನೇ ಮನೆ ಸಮಾಧಿಯ ಬಗ್ಗೆ ಹೇಳುತ್ತೆ. 8ನೇ ಮನೆ ತುಂಬ ತುಂಬ ಇಂಪಾರ್ಟೆಂಟ್. ಇದಕ್ಕೆ ಈ ಒಂದು ಆಧ್ಯಾತ್ಮಿಕ ಒಂದು ಮಾರ್ಗಕ್ಕೆ, ಒಂದು ಇದರ ಮುಂದುವರಿಕೆಗೆ D20 ಚಾರ್ಟಲ್ಲಿ ಬಹಳ ಬಹಳ ಮುಖ್ಯವಾದಂಥದ್ದು. ಅಂದರೆ ಇದು ವ್ಯಕ್ತಿಯ ಸನ್ಯಾಸ ಒಂದು ದೀಕ್ಷೆಯನ್ನು ತೆಗೆದುಕೊಳ್ತಕ್ಕಂಥದ್ದು, ಸನ್ಯಾಸದಲ್ಲಿ ಸಾಧನೆ ಮಾಡ್ತಕ್ಕಂಥದ್ದನ್ನು ತೋರಿಸುತ್ತೆ. ವ್ಯಕ್ತಿಯ ಅಂತಃಪ್ರಜ್ಞೆ, ಇಂಟ್ಯೂಟಿವ್ ಪವರ್ ಅಂತ ಏನು ಹೇಳ್ತೀವಿ. ಮತ್ತು ವ್ಯಕ್ತಿ ಯಾರಿಗೂ ತೋರಿಸ್ಕೊಳ್ಳಲ್ಲ, ಗುಪ್ತವಾಗಿ ಸಾಧನೆ ಮಾಡ್ತಾ ಇರ್ತಾನೆ ವ್ಯಕ್ತಿ. ಅವನು ಯಾವ ರೀತಿ ಸಾಧನೆ ಮಾಡ್ತಾ ಇದ್ದಾನೆ, ಏನನ್ನು ಸಾಧನೆ ಮಾಡ್ತಾ ಇದ್ದಾನೆ ಅದು ಯಾರಿಗೂ ಗೊತ್ತಿರಲ್ಲ. ಅಂದರೆ ಅವನಿಗೆ ಆಳವಾದಂತಹ ಶ್ರದ್ಧೆ, ಭಕ್ತಿ ಅದರಲ್ಲೇ ಸಹಿತ ಮುಳುಗಿರ್ತಾನೆ. ಅವನ ಮನಸ್ಸು ಅದರಲ್ಲೇ ಮುಳುಗಿರುತ್ತೆ. ಆದರೆ ಅವನು ಮುಳುಗಿದಾನೆ, ಅದರ ಕಡೆಗೆ ಹೋಗ್ತಾ ಇದ್ದಾನೆ ಅದೇ ಗೊತ್ತಾಗಲ್ಲ. ಅವನ ಹತ್ತಿರವಿರ್ತಕ್ಕಂತಹ ವ್ಯಕ್ತಿಗಳಿಗೆ ಅವನು ಏನೋ ಒಂದು ಮಾಡ್ತಿದ್ದಾನೆ ಅಂತ ಗೊತ್ತಿರುತ್ತೆ. ಆದರೆ ಅವನು ಯಾವ ರೀತಿ ತನ್ನ ಮನಸ್ಸನ್ನು ಅದರಲ್ಲಿ ತೊಡಗಿಸ್ಕೊಂಡು ಆಳದಲ್ಲಿ ಹೋಗಿದ್ದಾನೆ ಅಂತಕ್ಕಂಥದ್ದು ಗೊತ್ತೇ ಆಗಲ್ಲ. ಇಲ್ಲಿ ಮನಸ್ಸು ತುಂಬ ತುಂಬ ಆಳವಾದಂಥ ಆಧ್ಯಾತ್ಮಿಕತೆಯಲ್ಲಿ, ಅಥವಾ ಮನಸ್ಸು ದೇವರೆಡೆಗೆ ತುಂಬ ಆತ್ಮೀಯವಾಗಿ ಕನೆಕ್ಷನನ್ನು ಹೊಂದಿರುತ್ತೆ. ಇದು 2ನೇ ಮೋಕ್ಷ ತ್ರಿಕೋನವಾಗಿರೋದ್ರಿಂದ 4ನೇ ಮನೆ ಮೊದಲ ಮೋಕ್ಷ ತ್ರಿಕೋನ ಆದರೆ ಇಲ್ಲಿ 8ನೇ ಮನೆ 2ನೇ ಮೋಕ್ಷ ತ್ರಿಕೋನ ಬಹಳ ಬಹಳ ಮುಖ್ಯವಾದಂಥದ್ದು. ಇನ್ನು 9ನೇ ಮನೆ ದಯೆ. ವ್ಯಕ್ತಿಯಲ್ಲಿ ಈ ಆಧ್ಯಾತ್ಮಿಕ ಭಾವನೆಯಲ್ಲಿ ಕೆಲವರು ಪಾಪ ಕೆಲವರು ಏನು ಮಾಡ್ತಾ ಇರ್ತಾರೆ, ಈಗ ದೇವಸ್ಥಾನದಲ್ಲಿ ಕಸ ಗುಡಿಸ್ತಾ ಇರ್ತಾರೆ, ಅದು ಅವರ ಹೊಟ್ಟೆಪಾಡಿಗಾಗಿ ಮಾಡ್ತಾ ಇರ್ತಾರೆ. ಆದರೆ ಅಲ್ಲಿ ಆ ಸ್ಥಾನವನ್ನು ಶುಚಿಗೊಳಿಸ್ತಾ ಇರ್ತಾರೆ. ಪಾಪ ಅವ್ರು ಕಂಡ್ರೆ ದಯೆ ಬರುತ್ತೆ. ಈ ರೀತಿ ಕೆಲವೊಂದು ಆಧ್ಯಾತ್ಮಿಕ ವಿಚಾರಗಳ ಪ್ರತಿ, ಆಧ್ಯಾತ್ಮಿಕತೆಯ ಪ್ರತಿ, ಅಥವಾ ಕೆಲವೊಂದು ಆಧ್ಯಾತ್ಮಿಕ ಸಾಧನೆ ಮಾಡೋ ಪ್ರತಿ ಇವರ ಒಂದು ದಯೆ. ಮತ್ತು ಗುರುವಿನ ಜೊತೆಗಿನ ಸಂಬಂಧ, ಗುರುವಿನ ಜೊತೆಗಿನ ಪ್ರೀತಿ, ಭಕ್ತಿ, ಮತ್ತು ಯಾತ್ರೆ. ಅಂದರೆ ಕೆಲವೊಂದು ದೊಡ್ಡ ದೊಡ್ಡ ಯಾತ್ರೆಗಳನ್ನು ಕೈಗೊಳ್ತಕ್ಕಂಥದ್ದು. ಕೆಲವರು ಏನೂ ಮಾಡಲ್ಲ, ನಾನು ದೇವಸ್ಥಾನ ನೋಡೋದಕ್ಕೆ ಹೋಗ್ತೀನಿ ಅಂತ ಒಂದು ದೊಡ್ಡ ಯಾತ್ರೆ ಮಾಡೋದು. ಅಲ್ಲಿ ಏನೂ ಕಾಣಿಸಲ್ಲ, ಅವ್ರಿಗೇನೋ ಅದೊಂದು ಸಮಾಧಾನ ಈ ರೀತಿ. ಜೊತೆಗೆ ಆದರೆ ಈ ರೀತಿ ಕೆಲವರು ಯಾತ್ರೆ ಮಾಡ್ತಾ 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 ಅವರಿಗೆ ಅದೊಂದು ಭಕ್ತಿ ಭಾವನೆ ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಇನ್ನು ಗುರುವಿನ ಜೊತೆಗಿನ ಸಂಬಂಧದಲ್ಲಿ ವ್ಯಕ್ತಿ ಅದನ್ನು ಹೇಗೆ ನಿಭಾಯಿಸ್ತಾನೆ ಅಂತಕ್ಕಂಥದ್ದು, ಮತ್ತು ವ್ಯಕ್ತಿಯ ಜಪ, ಆಳವಾದಂಥ ಭಕ್ತಿ, ಇದೆಲ್ಲವನ್ನು ಇದು ತೋರಿಸುತ್ತೆ. ಇನ್ನು 10ನೇ ಮನೆ, 10ನೇ ಮನೆ ಕರ್ಮಕ್ಕೆ ಸಂಬಂಧಪಟ್ಟಂತಹ ಮನೆ. ಇದರಲ್ಲಿ ವ್ಯಕ್ತಿ ಸರಿಯಾದ ದಾರಿಯಲ್ಲಿ ಹೇಗೆ ಆಧ್ಯಾತ್ಮಿಕತೆಯಲ್ಲಿ ಸಾಕ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ತೋರಿಸುತ್ತೆ. ಇಲ್ಲಿ 10ನೇ ಮನೆ ಏನಾದರೂ ಕೆಟ್ಟೋಗಿತ್ತು ಅಂತಂದರೆ ಅಲ್ಲಿ ವ್ಯಕ್ತಿಯ ಒಂದು ದಾರಿ ಸರಿಯಾಗಿರಲ್ಲ. ಆಧ್ಯಾತ್ಮಿಕತೆ ಎಲ್ಲೋ ಒಂದು ಸರಿ ಇಲ್ಲದ ದಾರಿಯಲ್ಲಿ ಕೆಲವರು ಮಾಡ್ತಾ ಇರ್ತಾರೆ, ಆದರೆ ಸರಿನೋ ತಪ್ಪೋ ಅವರಿಗೆ ಗೊತ್ತಿರಲ್ಲ ಈ ರೀತಿ. ಮತ್ತು ಇಲ್ಲಿ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಬಳಸ್ತಕ್ಕಂತಹ ಪದಗಳು, ಉಚ್ಚಾರಣೆ ಅದು ಯಾವ ರೀತಿ ಸರಿ ಇದೆಯೋ ಇಲ್ಲೋ, ಮತ್ತು ಆ ಮಂತ್ರ ಶಕ್ತಿ ವ್ಯಕ್ತಿಗೆ ಸಿಗ್ತಕ್ಕಂಥದ್ದು. ವ್ಯಕ್ತಿ ಆಳವಾಗಿ ಒಂದು ಭಗವಂತನನ್ನು ಅನುಭವ ಮಾಡ್ತಕ್ಕಂಥದ್ದು, ಅಥವಾ ಅವರವರ ಧರ್ಮದಲ್ಲಿ ಜೀಸಸ್ ಕ್ರೈಸ್ಟನೇ ಆಗಿರಲಿ ಅಥವಾ ಅಲ್ಲಾನನ್ನೇ ಆಗಿರಲಿ, ಅವರು ಅದನ್ನು ಹೇಗೆ ಫೀಲ್ ಮಾಡ್ತಾರೆ ಅಂತಕ್ಕಂಥದ್ದು. ಮತ್ತು ಇಲ್ಲಿ ಒಂದು ತಾಳ್ಮೆ, ಸಹನೆ ವ್ಯಕ್ತಿ ಹೇಗಿದೆ, ಒಂದು ದೃಢತೆಯ ಶಕ್ತಿ ಹೇಗಿದೆ, ಇದೆಲ್ಲ ನಾವು ತಿಳ್ಕೊಳ್ತೀವಿ. ಇನ್ನು 11ನೇ ಮನೆ ನಿಯಮಗಳನ್ನು, ವ್ಯಕ್ತಿ ಕೆಲವರು ತುಂಬ ಏನು ಮಾಡ್ತಾರೆ, ಮಡಿಯ ನಿಯಮಗಳನ್ನು ಫಾಲೋ ಮಾಡ್ತಿರ್ತಾರೆ. ಕೆಲವರು ಏನು ಮಾಡ್ತಾರೆ, ಈಗ ನಾನು ಮತ್ತೇನೂ ಮಾಡಲ್ಲ, ಏಕಾದಶಿ ಉಪವಾಸ ಮಾಡ್ತೀನಿ, ಅದು ಒಂದು ನಿಯಮ. ಕೆಲವು ನೀರನ್ನು ಕುಡಿಯಲ್ಲ, ಈ ರೀತಿ ಕೆಲವೊಂದು ನಿಯಮಗಳನ್ನು ತಮ್ಮದೇ ಆದಂಥ ಒಂದು ನಿಬಂಧನೆಗಳನ್ನು ಕೆಲವರು ಹಾಕ್ಕೊಂಡಿರ್ತಾರೆ ಅವರ ಒಂದು ಆಧ್ಯಾತ್ಮಿಕ ಸಾಧನೆಗೆ, ಏಕಾಗ್ರತೆಗೆ. ಇದು ಹೇಗಿದೆ, ವ್ಯಕ್ತಿಯ ಇಚ್ಛೆ ಹೇಗಿದೆ ಅದರ ಪ್ರತಿ, ಅವನು ಹೇಗೆ ಒಂದು ಆರಾಧನೆಯನ್ನು ಮಾಡ್ತಾನೆ, ಅವನ ಒಂದು ಸಾತ್ವಿಕ ಭಾವನೆಗಳನ್ನು ಇದು ತೋರಿಸುತ್ತೆ. 12ನೇ ಮನೆ
ಇದು ಮೋಕ್ಷ ತ್ರಿಕೋಣದ ಕೊನೆಯ ಮನೆ. ಇದು ಆಶ್ರಮವನ್ನು ತೋರಿಸುತ್ತೆ. ಎಷ್ಟೋ ಒಂದು ಆಧ್ಯಾತ್ಮಿಕ ಸಾಧನೆಗಾಗಿ ಆಶ್ರಮಗಳಿವೆ, ಅವುಗಳನ್ನು ತೋರಿಸುತ್ತೆ. ಮತ್ತು ಮೆಡಿಟೇಷನನ್ನು, ಮತ್ತು ಇಲ್ಲಿ ಮುಖ್ಯವಾದಂಥದ್ದು ಸಮಾಧಿ ಸ್ಥಿತಿಗೆ ತಲುಪಲು ಬೇಕಾದಂಥ ವ್ಯಕ್ತಿಯ ತಾಕತ್ ಅಂದರೆ ಶಕ್ತಿಯನ್ನು ತೋರಿಸುತ್ತೆ. ಇದು ಆ ದಿಶೆಗೆ ಹೋಗಲಿಕ್ಕೆ ವ್ಯಕ್ತಿ ಎಷ್ಟು ದೃಢನಾಗಿದ್ದಾನೆ, ಎಷ್ಟು ಶಕ್ತಿಯನ್ನು ಹೊಂದಿದ್ದಾನೆ, ಇದನ್ನು ತೋರಿಸುತ್ತೆ. ಈ ರೀತಿ 12 ಮನೆಗಳು D20ಯಲ್ಲಿ ನಾವು ನೋಡ್ಬೋದು. ಇನ್ನು ಇದರ ಒಂದು ಕೆಲವು ನಿಯಮಾವಳಿಗಳನ್ನು ನಾವು ನೋಡ್ಕೊಂಡು ಬರೋಣ. ಸ್ವಲ್ಪ ಕೆಲವೊಂದು ಮುಖ್ಯವಾದಂಥದ್ದಷ್ಟೇ ನೋಡೋಣ. ಏನಂತಂದರೆ ಕೇತು 12ನೇ ಮನೆಯಲ್ಲಿದ್ದರೆ ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ಇದು ವ್ಯಕ್ತಿಗೆ ಆಧ್ಯಾತ್ಮಿಕತೆಗೆ ಮುಂದೆ ಹೋಗೋದಕ್ಕೆ ಒಂದು ಹಸಿರು ನಿಶಾನೆ ಅಂತ ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ 9ನೇ ಮನೆ ಅಥವಾ 5ನೇ ಮನೆಯ ಅಧಿಪತಿಯ ದೃಷ್ಟಿಯಲ್ಲಿ ಬಿದ್ದರೆ ತುಂಬ ಒಳ್ಳೆಯದು. ಇನ್ನು ಇಲ್ಲ ಗುರುವಿನ ದೃಷ್ಟಿಯಲ್ಲಿದೆ ಅಂತಂದ್ರೂ ತುಂಬ ಒಳ್ಳೆಯದು. ಅಂದರೆ ಇಲ್ಲಿ ಆಧ್ಯಾತ್ಮಿಕ ಸಾಧನೆಗೆ ಇದು ಪೂರಕವಾಗಿದೆ ಅಂತ ಹೇಳ್ಬೋದು. ಆದರೆ ಯಾವುದೇ ಗ್ರಹಗಳು ಅಸ್ತಂಗತ ಆಗಿರಬಾರ್ದು. ಆಗ ಏನಾಗುತ್ತೆ, ವ್ಯಕ್ತಿಯ ಒಂದು ಮುಂದುವರಿಯೋದಕ್ಕೆ, ಅವನ ಒಂದು ಸಾಧನೆಗೆ ಅನುಕೂಲಕರವಾಗಿರುತ್ತೆ. ಇನ್ನು D20ಯಲ್ಲಿ ಮುಖ್ಯವಾಗಿ ನೋಡ್ತಕ್ಕಂಥದ್ದು ಲಗ್ನಾಧಿಪತಿ, 5ನೇ ಮನೆಯ ಅಧಿಪತಿ ಮತ್ತು 9ನೇ ಮನೆಯ ಅಧಿಪತಿ. ಇನ್ನು ಒಂದನ್ನು ಸ್ವಲ್ಪ ಗಮನಿಸಬೇಕು, ಲಗ್ನ ಚಾರ್ಟ್. ನಾವು ಲಗ್ನ ಚಾರ್ಟ್ ಅಂತಂದರೆ D1 ಚಾರ್ಟ್. ಲಗ್ನ ಚಾರ್ಟಲ್ಲಿ ಲಗ್ನದಿಂದ 10, 12 ಮತ್ತು 4ನೆಯ ಮನೆಗಳು, ಈ ಮನೆಯಲ್ಲಿ ಲಗ್ನಾಧಿಪತಿಯನ್ನು ಇಲ್ಲಿ ನಾವು ಒಂದು ರೀತಿಯಲ್ಲಿ ಕನ್ಸಿಡರ್ ಮಾಡಿದ್ರೆ, ಇನ್ನು ಮುಖ್ಯವಾಗಿ ಕನ್ಸಿಡರ್ ಮಾಡ್ತಕ್ಕಂಥದ್ದು ಲಗ್ನ. ಇಲ್ಲಿ 10, 12 ಮತ್ತು 4ನೇ ಮನೆಯ ಲಗ್ನದಿಂದ D20 ಚಾರ್ಟಲ್ಲಿ ಲಗ್ನ ಆಗಿರಬಾರ್ದು. ಈ ಮನೆಗಳು D20 ಚಾರ್ಟಲ್ಲಿ ಲಗ್ನ ಬಂದಿರಬಾರ್ದು. ಅದಕ್ಕೆ ಈಗ ಅನ್ಕೊಳ್ಳೋಣ, ಲಗ್ನ ಚಾರ್ಟಲ್ಲಿ 4ನೆಯ ಮನೆ ಮಿಥುನ ಅಂತ ಅನ್ಕೊಳ್ಳೋಣ. ಈ ಮಿಥುನ D20 ಚಾರ್ಟಲ್ಲಿ ಲಗ್ನ ಆಗಬಾರ್ದು, ಈ ರೀತಿಯ ಅರ್ಥ. ಯಾಕೆ ಅಂತಂದರೆ ಇದು ಈ ಮನೆಗಳು 5ನೇ ಮನೆಯಿಂದ 6, 8, 12ನೇ ಮನೆಗಳಾಗುತ್ತೆ. ಅದಕ್ಕೋಸ್ಕರ ಇನ್ನು ನೆಕ್ಸ್ಟು ಸೂರ್ಯ ಬೆಸ್ಟ್ ಇರಬೇಕು, ಒಳ್ಳೆಯ ಒಂದು ಸ್ಥಿತಿಯಲ್ಲಿ ಚೆನ್ನಾಗಿ ಇದ್ದರೆ ಮುಖ್ಯವಾಗಿ ವ್ಯಕ್ತಿ ಬಹಳ ಆಳವಾಗಿ ಸಾಧನೆ ಮಾಡೋದಕ್ಕೆ ಅನುಕೂಲ ಆಗಿರುತ್ತೆ. ಅದರಲ್ಲಿ ವೃಶ್ಚಿಕ ಸಿಂಹದಲ್ಲಿದ್ದರೆ ಇನ್ನೂ ಒಳ್ಳೆಯದು. ಕೇತು ಜೊತೆಗೆ ಗುರು ಇದ್ದರೆ, ಅದರಲ್ಲಂತೂ 5, 8, 12ನೇ ಮನೆಯಲ್ಲಿದ್ದರೆ ಒಂದು ಆಧ್ಯಾತ್ಮಿಕ ಹೊಳಪಿರುತ್ತೆ, ಸ್ಪಾರ್ಕ್. ಅವ್ರ ಕಣ್ಣಲ್ಲೇನೋ ಒಂದು ದೈವಿಕತೆ ಇದೆ, ಅವರ ಒಂದು ಓರಾ ಚೆನ್ನಾಗಿದೆ, ಅವರ ಒಂದು ಆಧ್ಯಾತ್ಮಿಕತೆಯ ಏನೋ ಒಂದು ಶಕ್ತಿ ಇದೆ ಅಂತ ಈ ರೀತಿ ಕೆಲವೊಂದು ಬಾರಿ ಅನಿಸುತ್ತಲ್ಲ, ಅದಕ್ಕೆ ಕಾರಣ ಒಂದು ಕೇತು ಮತ್ತು ಗುರು. ಈ ರೀತಿಯಾಗಿ ಈ ಒಂದು ನಿಯಮಗಳಲ್ಲಿ ಯಾವುದೋ ಒಂದು ನಿಯಮಗಳು ಅಪ್ಲೈ ಆಗ್ತಾ ಇರುತ್ತೆ. ಅದರಲ್ಲಂತೂ ಕೇತು ಮತ್ತು ಗುರು ಒಟ್ಟಿಗಿದ್ದು 5, 8, 12ನೇ ಮನೆಯಲ್ಲಿದ್ದರೆ. ಇನ್ನು 5ನೇ ಮನೆಯ ಅಧಿಪತಿಯನ್ನು ಸಹ ಮುಖ್ಯವಾಗಿ ಕನ್ಸಿಡರ್ ಮಾಡಬೇಕು. ಎಲ್ಲಿದ್ದಾರೆ, ಇಲ್ಲಿ ಒಂದು ವೇಳೆ ಕೆಟ್ಟೋಗಿದ್ದಾರಾ, ನೀಚ ಆಗಿದ್ದಾರಾ, ಇದನ್ನೆಲ್ಲ ಗಮನಿಸ್ತಕ್ಕಂಥದ್ದು. ಮತ್ತು ಇಲ್ಲಿ ಒಂದು ವೇಳೆ ವ್ಯಕ್ತಿ ತಪ್ಪು ಆಧ್ಯಾತ್ಮಿಕ ಮಾರ್ಗಕ್ಕೆ ಏನಾದರೂ ತೆಳ್ತಾ ಇದ್ದರೆ ಅದಕ್ಕೆ ಕಾರಣ ರಾಹು ಆಗಿರುತ್ತೆ. ರಾಹು 5ನೇ ಮನೆಯಲ್ಲಿ ಇರ್ತಕ್ಕಂಥದ್ದು, 5ನೇ ಮನೆಯ ಅಧಿಪತಿ ಜೊತೆಗೆ ಕನೆಕ್ಟ್ ಆಗಿರ್ತಕ್ಕಂಥದ್ದು, ಇದೆಲ್ಲ ಬರುತ್ತೆ. ಇನ್ನು ಶನಿ ಒಂದು ವೇಳೆ 5ನೇ ಮನೆಯಲ್ಲಿ ಇದ್ದರೆ ಆಧ್ಯಾತ್ಮಿಕತೆಗೇನೋ ಒಳ್ಳೆಯದೇ, ಆದರೆ ಸಾಧನೆಗೆ ಬೇಗ ಸಾಧನೆ ಮಾಡೋಕ್ಕಾಗಲ್ಲ. ಅನೇಕ ಕರ್ಮದ ಒಂದು ಲೆಕ್ಕಾಚಾರಗಳನ್ನು ಅದನ್ನು ಪೂರೈಸ್ತಾ, ಅದನ್ನು ನಿವಾರಣೆ ಮಾಡ್ಕೊಳ್ತಾ, ಕರ್ಮದ ಅಡೆತಡೆಗಳನ್ನು ಮತ್ತು ಹಲವಾರು ಕರ್ಮದ ಹೊರೆಯನ್ನು ಇಳಿಸ್ಕೊಳ್ತಾ ಮುಂದೆ ಸಾಗಬೇಕಾಗತ್ತೆ. ಒಂದು ವೇಳೆ ಮುಂದೆ ಸಾಗ್ತಾ ಇದ್ದಲ್ಲಿ ಇವರಿಗೆ ಅಲ್ಲಿ ನಿಧಾನವಾಗಿ ಆದರೂ ಸಹಿತವಾಗಿ ಅವರ ಏನೆಲ್ಲ ಆಧ್ಯಾತ್ಮಿಕ ಸಾಧನೆ ಮಾಡಿದರೆ ಅದಕ್ಕೆ ಒಂದು ರಿಟರ್ನ್ ಅಂತ ಏನು ಹೇಳ್ತೀವಿ ಅದು ಅವರಿಗೆ ಅವಶ್ಯ ಸಿಕ್ಕೇ ಸಿಗುತ್ತೆ. ಈ ರೀತಿಯಾಗಿ ಈಗ ನಾವು ಇಲ್ಲಿ ಒಂದು ಕುಂಡಲಿಯ ಎಕ್ಸಾಂಪಲನ್ನು ನೋಡೋಣ. ಈ ಒಂದು ಕುಂಡಲಿ ಇದು ಪರಮಹಂಸ ಯೋಗಾನಂದರವರದ್ದು. ತಮಗೆಲ್ಲ ಗೊತ್ತೇ ಇದೆ ಪರಮಹಂಸ ಯೋಗಾನಂದರ ಬಗ್ಗೆ. ಇನ್ನು ಅವರ ಒಂದು ಕುಂಡಲಿಯನ್ನು ನಾವು ನೋಡೋಣ. ಇದರಿಂದ ನಮಗೆ ಸ್ಪಷ್ಟ ಆಗುತ್ತೆ
ಅವರ ಒಂದು ಹುಟ್ಟಿದ ದಿನಾಂಕ 5/1/1893, 5/1/1893. ರಾತ್ರಿ 8:38 ಗಂಟೆ, ಅಂದರೆ ನಾವು 2038 ಹಾಕೋಬೇಕಾಗತ್ತೆ. ಗೋರಖ್ಪುರ್. ಇಲ್ಲಿ ನಾವು D1 ಚಾರ್ಟು ಹಾಗೆ D20 ಚಾರ್ಟು. D1 ಚಾರ್ಟಲ್ಲಿ ನಾವು ನೋಡ್ತೀವಿ ಅಂದರೆ ಲಗ್ನ ಒಂದು ಕುಂಡಲಿ. ಈ ಲಗ್ನ ಕುಂಡಲಿಯಲ್ಲಿ ಲಗ್ನಾಧಿಪತಿ 5ನೇ ಮನೆಯಲ್ಲಿದ್ದಾನೆ. ನಾವು ನೋಡಿದ್ವಿ ಸ್ಟ್ರಾಂಗ್ ಲಗ್ನಾಧಿಪತಿ, ಸ್ಟ್ರಾಂಗ್ ಅಥವಾ ಲಗ್ನ ಏನಾಗುತ್ತೆ, ಆಧ್ಯಾತ್ಮಿಕತೆಗೆ ಪೂರಕವಾಗಿರುತ್ತೆ. ಇಲ್ಲಿ 5ನೇ ಮನೆಯಲ್ಲಿ ಬುಧಾದಿತ್ಯ ಯೋಗ, ಅದು ಮತ್ತು ಗುರುವಿನ ಮನೆಯಲ್ಲಿ ಇರ್ತಕ್ಕಂಥದ್ದು. ಅಂದರೆ ಅತ್ಯಂತ ತೀಕ್ಷ್ಣವಾಗಿ ವಿಷಯಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ತಿಳ್ಕೊಳ್ತಕ್ಕಂಥದ್ದು ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಮುನ್ನಡೆತಕ್ಕಂಥದ್ದನ್ನು ಇದು ಸೂಚಿಸುತ್ತೆ. ಇನ್ನು ಇದರಲ್ಲಿ ನಾವು ನೋಡ್ತೀವಿ 5ನೇ ಮನೆ ಅಧಿಪತಿ ಗುರು ತನ್ನ ಸ್ವಸ್ಥಾನದಲ್ಲಿ ಇರ್ತಕ್ಕಂಥದ್ದು ಮತ್ತು 8ನೇ ಮನೆಯಲ್ಲೇ ಇರ್ತಕ್ಕಂಥದ್ದು. ಇದು ಏನಾಗಿದೆ ಅಂತಂದರೆ ಅಲ್ಲಿ ಒಂದು ಆಧ್ಯಾತ್ಮಿಕತೆಗೆ ಅತ್ಯಂತ ಪೂರಕವಾದಂಥದ್ದು, ಆಳವಾಗಿ ಹೋಗ್ತಕ್ಕಂಥದ್ದನ್ನು ಇಲ್ಲಿ ನಮಗೆ ಸೂಚಿಸುತ್ತೆ. ಇನ್ನು ನೆಕ್ಸ್ಟು ಇಲ್ಲಿ ಶುಕ್ರ ಅಂದರೆ ಸೆಕ್ಸನ್ನು ತೋರಿಸುತ್ತೆ. ಶುಕ್ರ ಇಲ್ಲಿ ಏನಾಗಿದೆ ಅಂತಂದರೆ 4ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಶುಕ್ರ ಎಲ್ಲೂ ಕೆಟ್ಟಿಲ್ಲ, ಅಥವಾ ಅಂದರೆ ನೀಚನಾಗ್ತಕ್ಕಂಥದ್ದು ಅಥವಾ ಕೆಡ್ತಕ್ಕಂಥದ್ದು ಅಥವಾ ಅಸ್ತಂಗತ ಆಗ್ತಕ್ಕಂಥದ್ದು ಈ ರೀತಿಯಾದಂಥದ್ದು ಅಲ್ಲಿಲ್ಲ. ಅದಕ್ಕೋಸ್ಕರ ಅಲ್ಲಿ ಅವರಿಗೆ ಒಂದು ಆ ರೀತಿಯಲ್ಲಿ ನಾನು ವಿವಾಹ ಆಗಬೇಕು ಅಥವಾ ಆ ರೀತಿಯದಾದಂತಹ ಬಯಕೆಗಳು ಅಲ್ಲಿ ಇರಲಿಲ್ಲ. ಶುದ್ಧವಾಗಿ ಆಧ್ಯಾತ್ಮಿಕತೆಗೆ ತೆರೆದುಕೊಳ್ತಕ್ಕಂತಹ ಜೀವನ ಇತ್ತು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ನಾವು D20ಯಲ್ಲಿ ನೋಡೋಣ. ಅವರ ಒಂದು ಸನ್ಯಾಸತ್ವದ ಜೀವನ ಅಷ್ಟು ಜನರಿಗೆ ಇವತ್ತು ಕ್ರಿಯಾಯೋಗದ ಮುಖಾಂತರವಾಗಿ ಅವರು ಬೆಳಕನ್ನು ನೀಡಿದ್ದಾರೆ ಅಂತ ಒಂದು ಮಹಾನ್ ಚೇತನ, ಮಹಾನ್ ವ್ಯಕ್ತಿತ್ವ. ಈಗ ನಾವು D20ಯಲ್ಲಿ ನೋಡೋಣ. D20ಯಲ್ಲಿ ನೋಡಿದಾಗ ನಾವು ಮೊಟ್ಟ ಮೊದಲನೇದಾಗಿ ನೋಡ್ತಕ್ಕಂಥದ್ದು ಲಗ್ನಾಧಿಪತಿ ಲಗ್ನದಲ್ಲೇ, ಜೊತೆಗೆ ಕುಜ ಲಗ್ನದಲ್ಲೇ ಇರೋದ್ರಿಂದ ಹಠವನ್ನು ನೋಡ್ತಕ್ಕಂಥದ್ದು. ಅವರಿಗೆ ಒಂದು ಆಧ್ಯಾತ್ಮಿಕತೆಯ ಹಠ ಎಷ್ಟಿದೆ, ಲಗ್ನಾಧಿಪತಿ ಲಗ್ನದಲ್ಲಿ, ಅದೇ ಕುಜ ಕೂಡ ಹಠ ಕೂಡ ಚೆನ್ನಾಗಿದೆ. ಅಂದರೆ ಸಾಧಿಸ್ತಕ್ಕಂತಹ ಛಲ ಮತ್ತು ಲಗ್ನಾಧಿಪತಿ ಲಗ್ನದಲ್ಲೇ ಇರ್ತಕ್ಕಂಥದ್ದು ಸ್ಟ್ರಾಂಗ್. ಮತ್ತು ಮೇಷ ಲಗ್ನ ಇಲ್ಲಿ ಅತ್ಯಂತ ದೃಢವಾಗಿರ್ತಕ್ಕಂಥದ್ದು, ಆಧ್ಯಾತ್ಮಿಕತೆಯ ಬೆಳವಣಿಗೆ ಪೂರಕವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಕ್ಕಂಥದ್ದು. ನಂತರ ಇಲ್ಲಿ 5ನೇ ಮನೆ ಅಧಿಪತಿ ಸೂರ್ಯ. 5ನೇ ಮನೆ ಅಧಿಪತಿ ಸೂರ್ಯ ಇಲ್ಲಿ 8ನೇ ಮನೆಯಲ್ಲಿದ್ದಾನೆ. ಇಲ್ಲಿ ಎಷ್ಟು ಉತ್ತಮವಾಗಿರ್ತಕ್ಕಂಥದ್ದಂತಂದರೆ ಇಲ್ಲಿ ಸೂರ್ಯ ಗುರು ಕೇತು, ಸಾಮಾನ್ಯ D20 ಚಾರ್ಟಲ್ಲಿ ರಾಹುಕೇತು ಒಟ್ಟಿಗೆ ಬರುತ್ತೆ. ಅಂದರೆ ಇಲ್ಲಿ ಸೂರ್ಯ ಗುರು ಕೇತು ಇವು ಮೂವರು, ಆವಾಗ ನೋಡಿದ್ವಿ ಗುರು ಮತ್ತು ಕೇತು 8ನೇ ಮನೆಯಲ್ಲಿದ್ದರೆ ಅದು ಒಂದು ಸನ್ಯಾಸ ಯೋಗವನ್ನು ತೋರಿಸುತ್ತೆ ಅಂತಕ್ಕಂಥದ್ದು, ಅಂದರೆ ವ್ಯಕ್ತಿಯ ಆಧ್ಯಾತ್ಮಿಕ ಪಯಣದಲ್ಲಿ. ಜೊತೆಗೆ ಇಲ್ಲಿ 5ನೇ ಮನೆ ಅಧಿಪತಿಯು ಬಂದು ಸೇರ್ಕೊಂಡಿರ್ತಕ್ಕಂಥದ್ದು 8ನೇ ಮನೆಯಲ್ಲಿ ಅತ್ಯದ್ಭುತವಾಗಿರ್ತಕ್ಕಂತಹ ಸನ್ಯಾಸ ಯೋಗ ಮತ್ತು ಆಳವಾದಂತಹ ಆಧ್ಯಾತ್ಮಿಕ ತಪಸ್ಸು, ಆಧ್ಯಾತ್ಮಿಕ ಸಾಧನೆಯನ್ನು ಇದು ಇಲ್ಲಿ ತೋರಿಸುತ್ತೆ. ಅಲ್ಲದೆಯೇ ಇಲ್ಲಿ ಗುರುವಿನ ದೃಷ್ಟಿ 12ನೇ ಮನೆಯ ಮೇಲೆ ಇರ್ತಕ್ಕಂಥದ್ದು, ತನ್ನ ಮನೆಯ ಮೇಲೆ ಇರ್ತಕ್ಕಂಥದ್ದನ್ನು ಇದು ಸೂಚಿಸುತ್ತೆ. ಇದರಿಂದ ಒಂದು ಸಮಾಧಿಯ ಸ್ಥಿತಿಗೆ ಹೋಗಲಿಕ್ಕೆ, ಸಾಧನೆ ಮಾಡಲಿಕ್ಕೆ ಇದು ಅತ್ಯಂತ ಪೂರಕವಾಗಿರ್ತಕ್ಕಂಥದ್ದು. ಜೊತೆಗೆ ಚಂದ್ರನನ್ನು ನೋಡ್ತೀವಿ, ಭಾವನೆಗಳಿಗೆ, ಇವರ ಭಾವನೆಗಳು, ಆಧ್ಯಾತ್ಮಿಕ ಭಾವನೆಗಳು ಹೇಗಿರುತ್ತೆ ಅಂತಕ್ಕಂಥದ್ದು. ಇಲ್ಲಿ 4ನೇ ಮನೆಗೆ ಚಂದ್ರ, ಅವನು 11ನೇ ಮನೆಯಲ್ಲಿ ಇರ್ತಕ್ಕಂಥದ್ದು, ಭಾವನೆಗಳು ಸಹಿತವಾಗಿ ಶುದ್ಧ ಶ್ರೇಷ್ಠ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಇಲ್ಲಿ D20 ಚಾರ್ಟ್ ಕೂಡ ಅವರ ಒಂದು ಆಧ್ಯಾತ್ಮ, ಸನ್ಯಾಸತ್ವ ಜೊತೆಗೆ ಆಧ್ಯಾತ್ಮದಲ್ಲಿ ಅತ್ಯದ್ಭುತ ಸಾಧನೆ, ತಪಸ್ಸು, ಸಮಾಧಿಗೆ ಪೂರಕವಾಗಿದೆ ಅಂತಕ್ಕಂಥದ್ದು. ಇಲ್ಲಿ ಇನ್ನೊಂದು ಚಾರ್ಟನ್ನು ನೋಡೋಣ. ಇವರೊಬ್ಬ ಸಾಮಾನ್ಯ ವ್ಯಕ್ತಿ, ಆದರೆ ಆಧ್ಯಾತ್ಮಿಕತೆಯ
ಬಹಳಷ್ಟು ಜ್ಞಾನ, ತಿಳುವಳಿಕೆ ಹಾಗೆ ಅದರ ಸಾಧನೆಯಲ್ಲಿ ಇವರು ಇದ್ದಾರೆ. ಇವರದ್ದನ್ನು ನೋಡಿದಾಗ ಇಲ್ಲಿ ನಾವು ನೋಡ್ತೀವಿ 5ನೇ ಮನೆ. ಇಲ್ಲಿ ನಾವು D20 ಚಾರ್ಟ್ ಅಷ್ಟೇ ನೋಡೋಣ. ಲಗ್ನ ದಿನ ಸ್ವಲ್ಪ ಸಮಯ ಆಗುತ್ತೆ ಲಗ್ನ ಚಾರ್ಟನ್ನು ವಿಶ್ಲೇಷಣೆ ಮಾಡೋದು, ಆದರೆ ಇಲ್ಲಿ D20 ಚಾರ್ಟನ್ನು ವಿಶ್ಲೇಷಣೆ ಮಾಡೋಣ. ಇಲ್ಲಿ ಏನು ಅಂತಂದರೆ, ಇಲ್ಲಿ 5ನೇ ಮನೆಯಲ್ಲಿ ಶನಿ ಇದೆ. ಸರಿ, ಆಧ್ಯಾತ್ಮಿಕತೆಗೇನು ಉತ್ತಮ, ಆದರೆ ಇಲ್ಲಿ ಶನಿ ವಕ್ರಿ ಇದೆ. ಶನಿ ವಕ್ರಿ ಇರೋದ್ರಿಂದ ಇವರ ಆಧ್ಯಾತ್ಮಿಕ ಪಯಣ ಸುಲಭವಾಗಿರಲ್ಲ. ಅಂದರೆ ಬಹಳಷ್ಟು ಸ್ವಲ್ಪ ಏಳು ಬೀಳಿನಿಂದ ಕೂಡಿರುತ್ತೆ ಮತ್ತು ನಿಧಾನವಾದಂತಹ ಗತಿಯಲ್ಲಿ ಸಾಗುತ್ತೆ. ಆದರೆ ಅಂತಿಮದಲ್ಲಿ ವಿಜಯವನ್ನು ಪಡೆಯುತ್ತೆ. ಆದರೆ ಇದರ ಒಂದು ಪ್ರೋಗ್ರೆಸ್ ನಿಧಾನ ಅಂತ ಹೇಳ್ಬೋದು. ಆದರೆ ಗುರು ಕೂಡ ಇಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯ ಒಂದು ಲಕ್ಷಣ. ಗುರು ಕೂಡ ಚೆನ್ನಾಗಿ ಇರ್ತಕ್ಕಂಥದ್ದು. ಇಲ್ಲಿ ಕುಜ 3ನೇ ಮನೆಯಲ್ಲಿ ಇರ್ತಕ್ಕಂಥದ್ದು, ಅಂದರೆ ತನ್ನ ಒಂದು ನಿಜವಾದಂತಹ ಒಂದು ಹಠ ಸಾಧನೆಗೆ ಅನುಕೂಲಕರ ಮನೆಯಲ್ಲಿ ಇರ್ತಕ್ಕಂಥದ್ದು. ಹಠ ಇದೆ, ಆಧ್ಯಾತ್ಮಿಕತೆಯ ಹಠ ಇದೆ ಇಲ್ಲಿ. ಜೊತೆಗೆ ಇಲ್ಲಿ ಲಗ್ನಾಧಿಪತಿನೂ ಕೂಡ ಕುಜ 3ನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಅನುಕೂಲಕರವಾಗಿದೆ. ಇನ್ನು ಇಲ್ಲಿ ನಾವು ನೋಡ್ತಕ್ಕಂಥದ್ದು 5ನೇ ಮನೆಯ ಅಧಿಪತಿನು. 5ನೇ ಮನೆಯ ಅಧಿಪತಿ 10ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. 10ನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಇರೋದ್ರಿಂದ ಇಲ್ಲಿ ತುಂಬ ಚೆನ್ನಾಗಿ ಇವರು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾರೆ. ಇವರ ಸಾಧನೆ ಸ್ಪಷ್ಟ ಇದೆ, ಇವರ ಗುರಿ ಸ್ಪಷ್ಟವಿದೆ, ಅದರ ಬಗೆಗಿನ ಇವರ ತಿಳುವಳಿಕೆ ಯೋಚನೆಗಳು ಸ್ಪಷ್ಟ ಇದೆ, ಇವರು ಸಾಕ್ತಕ್ಕಂತಹ ಮಾರ್ಗ ಸರಿ ಇದೆ ಅಂತಕ್ಕಂಥದ್ದನ್ನು ಇದು ಸೂಚಿಸುತ್ತೆ. ಜೊತೆಗೆ ಕೇತು ಇಲ್ಲಿ 12ನೇ ಮನೆಯಲ್ಲಿರೋದ್ರಿಂದ, ಜೊತೆಗೆ ಗುರುವಿನ ಒಂದು ದೃಷ್ಟಿ ಕೇತು ಮೇಲೆ, ಕೇತುವನ್ನ ದೃಷ್ಟಿ ಗುರು ಮೇಲೆ ಇರ್ತಕ್ಕಂಥದ್ದು ಇರೋದ್ರಿಂದ ಇವರಿಗೆ ಖಂಡಿತವಾಗಿಯೂ ಇವರು ಮುಂದೊಂದು ದಿವಸ ಒಂದು ಒಳ್ಳೆಯ ಗುರುವನ್ನು ಪಡ್ಕೊಂಡು ಒಳ್ಳೆಯ ರೀತಿಯ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾರೆ, ಮುಂದುವರಿತಾರೆ, ತಮ್ಮ ಗುರಿಯತ್ತ ತಲುಪ್ತಾರೆ ಅಂತಕ್ಕಂಥದ್ದನ್ನು ಇದು ಸೂಚಿಸುತ್ತೆ. ಈ ರೀತಿಯಾಗಿ ಒಂದು ವ್ಯಕ್ತಿಯ ಒಂದು ಆಧ್ಯಾತ್ಮಿಕ ವಿಚಾರಗಳನ್ನು ಸಾಕಷ್ಟು ವಿಚಾರ ಇದೆ. D20 ಚಾರ್ಟನ್ನು ತೆಗೆದುಕೊಂಡಾಗ ಗ್ರಹಗಳು, ಎಲ್ಲ ಗ್ರಹಗಳ ಬಗ್ಗೆ ಇರತಕ್ಕಂಥ ವಿಚಾರ ಇರ್ಬೋದು, ಒಂದು ಪೂಜೆ ಮಾಡ್ತಕ್ಕಂತಹ ಒಂದು ದೇವರ ವಿಚಾರದಲ್ಲಿ ಇರ್ಬೋದು, ಅದರದ್ದೆಲ್ಲ. ಯಾಕೆ ಅಂತಂದರೆ ಇಲ್ಲಿ 40 ದೇವಿಯರನ್ನು ಒಂದೊಂದು ಗ್ರಹ ಒಂದೊಂದು ನಕ್ಷತ್ರದಲ್ಲಿ ಕುಳಿತಿರುತ್ತೆ. ಆಗ ಅದು ಯಾವ ಒಂದು ದೇವಿಯ ಹೆಸರಿನಲ್ಲಿ ಕುಳಿತಿದೆ ಅಂತಕ್ಕಂಥದ್ದು 40 ದೇವಿಯರಲ್ಲಿ, ಅದು ಕೂಡ ವ್ಯಕ್ತಿ ಯಾವ ಥರದ ಯೋಚನೆಯನ್ನು ಆಧ್ಯಾತ್ಮಿಕತೆಯ ಪ್ರತಿ ಹೊಂದಿದ್ದಾನೆ ಅಂತಕ್ಕಂಥದ್ದನ್ನು ಸೂಚಿಸುತ್ತೆ. ಇಲ್ಲಿ ನಾವು ಆದರೆ ಇವಿಷ್ಟು ಒಂದು ವಿಚಾರಗಳನ್ನ ಇಟ್ಕೊಂಡು ನಾವು ಅನಲೈಸ್ ಮಾಡ್ಕೋಬೋದು. ಡೀಪಾಗಿ ಅನಲೈಸ್ ಮಾಡೋದಕ್ಕೆ ಆಗಿಲ್ಲ ಅಂತಂದ್ರೂ, ಯಾಕೆ ಅಂತಂದರೆ ಇಲ್ಲಿ ಸಮಯದ ಅಭಾವದಿಂದ ಅದೆಲ್ಲ ಹೇಳ್ತಕ್ಕಂಥ ಸಾಧ್ಯ ಆಗಲ್ಲ. ಆದರೆ ಇಲ್ಲಿ ಇಷ್ಟನ್ನೇ ಇಟ್ಕೊಂಡು ತಾವು ಅದರ ಬಗ್ಗೆ ಅಧ್ಯಯನವನ್ನು ಮಾಡ್ಬೋದು. ಈ ರೀತಿ ನಾವು D20 ಚಾರ್ಟಿಂದ ಒಂದು ಆಧ್ಯಾತ್ಮಿಕ ಜೀವನದ ಬಗ್ಗೆ ತಿಳ್ಕೊಳ್ಬೋದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿವರೆಗೆ ಶುಭಮಸ್ತು. ಧನ್ಯವಾದಗಳು.